ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಪ್ರಗತಿ ಜೈರಾಮ್. ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ. ಪ್ರಬಲ ವಾದ ಪ್ರತಿವಾದ ನಡೆಯಿತು. ಇವತ್ತು ಪ್ರಬಲ ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿದೆ ಕೋರ್ಟ್. ಅಂತಿಮ ಆದೇಶ ಬರುವವರೆಗೂ ಸಹ ಮಧ್ಯಂತರ ಆದೇಶವನ್ನ ಮುಂದುವರಿಕೆ ಮಾಡಲಾಗಿದೆ. ಹೈಕೋರ್ಟ್ ಅಂತಿಮ ಆದೇಶದವರೆಗೂ ಸಹ ಸಿಎಂಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಅಂತಿಮ ಆದೇಶ ಬರೋವರೆಗೂ ಸಹ ಮಧ್ಯಂತರ ಆದೇಶದ ಮುಂದೂಡಿಕೆ ಆಗಿದೆ. ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿ ಸಲ್ಲಿಸಿದ್ದಂತಹ ರಿಟ್ ಅರ್ಜಿಗಳ ವಾದ ಮುಕ್ತಾಯ ಆಗಿದೆ. ಆದೇಶ ಬರೋವರೆಗೂ ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಟೆನ್ಷನ್ ಇದ್ದಿದ್ದೆ, ಆದರೆ ತಾತ್ಕಾಲಿಕವಾಗಿ ಈಗ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ನಲ್ಲಿ ಇನ್ನೂ ಸಹ ಅಂತಿಮ ಆದೇಶ ಹೊರಬಿದ್ದಿಲ್ಲ. ಇವತ್ತು ಪ್ರಬಲವಾದಂತಹ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ನ್ಯಾಯಾಧೀಶರು ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಅಂತಿಮ ಆದೇಶ ಬರೋವರೆಗೂ ಸಹ ಮಧ್ಯಂತರ ಆದೇಶ ಮುಂದುವರಿಕೆ ಆಗುತ್ತೆ. ಪ್ರಬಲವಾಗಿ ವಾದ ಪ್ರತಿವಾದವನ್ನ ಇವತ್ತು ಮಂಡಿಸಲಾಯಿತು ಕೋರ್ಟ್ನಲ್ಲಿ. ಸಿಎಂ ಪರವಾಗಿ ವಕೀಲರು ಹಾಗೆ ದೂರುದಾರರ ಪರ ವಕೀಲರು ಸಹ ವಾದವನ್ನ ಮಂಡಿಸಿದ್ರು. ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳು ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿ ತೀರ್ಪನ್ನ ಕಾಯ್ದಿರಿಸಲಾಗಿದೆ ಕೋರ್ಟ್ನಿಂದ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇವತ್ತು ಅದೇ ಅರ್ಜಿ ವಿಚಾರ ಸಂಬಂಧಪಟ್ಟಂತೆ ಇವತ್ತೇ ಕಂಪ್ಲೀಟ್ ಆಗಿ ವಾದ ಪ್ರತಿವಾದ ಮುಕ್ತಾಯ ಆಗಬೇಕು ಅಂತ ನ್ಯಾಯಾಧೀಶರು ಹೇಳಿದ್ರು. ಹಾಗಾಗಿ ಇವತ್ತು ಸುದೀರ್ಘವಾಗಿ ಪ್ರಬಲವಾದಂತಹ ವಾದ ಪ್ರತಿವಾದವನ್ನ ಮಂಡಿಸಲಾಗಿದೆ ಹೈಕೋರ್ಟ್ನಲ್ಲಿ. ಹೈಕೋರ್ಟ್ ಅಂತಿಮ ಆದೇಶದವರೆಗೂ ಸಹ ಈಗ ಸಿಎಂಗೆ ತಾತ್ಕಾಲಿಕವಾಗಿ ರಿಲೀಫ್. ಆದರೂ ಸಹ ಟೆನ್ಷನ್ ಇದ್ದಿದ್ದೆ, ಆದೇಶ ಬರೋವರೆಗೂ ಸಹ. ಇವತ್ತು ಅಭಿಷೇಕ್ ಮನು ಸಿಂಘ್ವಿ, ರವಿ ವರ್ಮ ಕುಮಾರ್ ಹಾಗೆ ಎಜಿ ಶಶಿಕಿರಣ್ ಶೆಟ್ಟಿ ಇವರು ಮೂವರು ಸಹ ಸಿಎಂ ಪರವಾಗಿ ವಾದವನ್ನ ಮಂಡಿಸಿದ್ದಾರೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಪರವಾಗಿ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ವಾದವನ್ನ ಮಂಡಿಸಿದ್ರು. ಟಿಜೆ ಅಬ್ರಹಾಂ ಪರವಾದಂತಹ ವಕೀಲ ರಂಗನಾಥ್ ರೆಡ್ಡಿ ಅವರು ಸಹ ವಾದ ಮಂಡನೆ ಮಾಡಿದ್ದಾರೆ. ಸುದೀರ್ಘವಾದ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. ಅಂತಿಮ ಆದೇಶ ಬರುವವರೆಗೂ ಸಹ ಮಧ್ಯಂತರ ಆದೇಶ ಏನಿತ್ತು ಅದನ್ನು ಸಹ ಮುಂದುವರಿಕೆ ಮಾಡಲಾಗಿದೆ. ಹೀಗಾಗಿ ಸಿಎಂಗೆ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿದೆ. ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನ ನ್ಯಾಯಾಧೀಶರ ಮುಂದೆ ಇಡ್ತಾ ಹೋದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ರಾಜ್ಯಪಾಲರು ನೀಡಿದಂತಹ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಪ್ರಶ್ನಿಸಿ ಸಿದ್ದರಾಮಯ್ಯ ಅವರು ಸಲ್ಲಿಸಿದಂತಹ ರಿಟ್ ಅರ್ಜಿಯ ವಾದ ಇವತ್ತು ಮುಕ್ತಾಯ ಆಗಿದೆ. ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಹಾಗಾದ್ರೆ ಇವತ್ತು ಕೋರ್ಟ್ ನಲ್ಲಿ ಏನೆಲ್ಲ ವಾದ ಪ್ರತಿವಾದ ಆಯ್ತು? ಪ್ರಗತಿ ಅಂದರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಅಂದರೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಒಂದು 17A ಅಡಿ ಒಂದು ಪೂರ್ವಾನುಮತಿಯನ್ನು ನೀಡಲಾಗಿತ್ತು. ಆ ಆದೇಶವನ್ನು ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ಸಲ್ಲಿಸಿದಂಥ ರಿಟ್ ಪಿಟಿಷನ್ ಅರ್ಜಿಗೆ ಸಂಬಂಧಪಟ್ಟಂತೆ 6ನೇ ದಿನ ಇವತ್ತು ವಿಚಾರಣೆಗೆ ಬಂತು. ಸುಮಾರು 6 ಗಂಟೆಗಳ ಕಾಲ ವಿಚಾರಣೆಯನ್ನು ಕೇಳಲಾಯಿತು. ಅಂದರೆ ಈ ಸಂದರ್ಭದಲ್ಲಿ ವಿಚಾರಣೆ ಆರಂಭಕ್ಕಿಂತ ಮೊದಲೇ ನ್ಯಾಯಮೂರ್ತಿಗಳು ಒಂದು ಹೇಳ್ತಾರೆ, ಅಂದರೆ ಇವತ್ತು ಎಷ್ಟೊತ್ತಿದ್ರು ಮುಗಿಸಬೇಕು, ಮತ್ತೆ ಇನ್ನೊಂದು ದಿನ ನಾನು ಇದನ್ನು ಮುಂದುವರಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟೊತ್ತಿದ್ರು ಇವತ್ತೇ ವಿಚಾರಣೆಯನ್ನು ಮುಗಿಸಿ ಅನ್ನುವಂತಹ ಸೂಚನೆಯ ಮೇರೆಗೆ ವಿಚಾರಣೆಯನ್ನು ಆರಂಭಿಸ್ತಾರೆ. ಮಧ್ಯಾಹ್ನ 12 ಗಂಟೆಗೆ ವಿಚಾರಣೆ ಶುರುವಾಗಿದ್ದು 6:30 ಸುಮಾರಿಗೆ ಒಂದು ಸುದೀರ್ಘವಾದಂತಹ ವಾದವನ್ನು ನ್ಯಾಯಮೂರ್ತಿಗಳು ಆರಿಸಿದ್ರು. ಅಂದ್ರೆ ಇವತ್ತು ಕೂಡ ಸಾಕಷ್ಟು ಒಂದಷ್ಟು ಇಂಟ್ರೆಸ್ಟಿಂಗ್ ಅಂಶಗಳನ್ನ ಇವತ್ತು ನ್ಯಾಯಾಲಯದ ಮುಂದೆ ಪ್ರಸ್ತಾಪ ಮಾಡುವಂತ ಕೆಲಸಗಳನ್ನು ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಪರವಾಗಿ ದೆಹಲಿಯಿಂದ ಬಂದಿದ್ದ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದ ಡಾಕ್ಟರ್ ಅಭಿಷೇಕ್ ಮನು ಸಿಂಘ್ವಿ ಅವರು ಸಾಕಷ್ಟು ವಿಚಾರಗಳನ್ನ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಮತ್ತೆ ಅದೇ ಈ ಹಿಂದೆ ವಾದ ಏನು ಮಾಡಿದ್ರು ಅದರ ಮುಂದುವರೆದ ಭಾಗವನ್ನು ಅವ್ರು ಹೇಳ್ತಾ ಹೋದ ಸಂದರ್ಭದಲ್ಲಿ ರಾಜ್ಯಪಾಲರು ಒಂದು ಪೂರ್ವಾನುಮತಿಯನ್ನ ಅಂದ್ರೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನೀಡಿದಂತ ಪೂರ್ವಾನುಮತಿಯಲ್ಲಿ ಸೂಕ್ತವಾದ ಕಾರಣಗಳನ್ನ ನೀಡಿಲ್ಲ. ಅಂದ್ರೆ ಕ್ಯಾಬಿನೆಟ್ ಒಂದು ಏಡ್ ಅಂಡ್ ಅಡ್ವೈಸ್ ಅನ್ನ ಕೊಡಲಾಗಿತ್ತು, ಲೀಗಲ್ ಒಪಿನಿಯನ್ ಅನ್ನು ಕೊಡಲಾಗಿತ್ತು. ಮತ್ತೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಆರೋಪಗಳು ಅವರು ಅವರ ವಿರುದ್ಧ ಇಲ್ಲದೆ ಇದ್ರು ಕೂಡ, ಮತ್ತೆ ಸಿದ್ದರಾಮಯ್ಯ ಅವರು ನೇರವಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದು ಎಲ್ಲ ದಾಖಲೆಗಳಲ್ಲೂ ಇಲ್ಲದೆ ಇದ್ರೂ ಕೂಡ ಈ ರೀತಿಯಾದಂತಹ ಅನುಮತಿಯನ್ನು ಕೊಟ್ಟಿರುವಂತದ್ದು ಕಾನೂನು ಬಾಹಿರ ಅನ್ನುವಂಥದ್ದು. ಜೊತೆ ಯಾವುದೇ ದಾಖಲೆ ನೀವು ಪರಿಶೀಲನೆ ಮಾಡಿ ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದೇಶ ಮಾಡುವಂತ ಅಥವಾ ಶಿಫಾರಸನ್ನು ಮಾಡುವಂತ ಮತ್ತೆ ಈ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಯಾವಾಗಲೂ ಕೂಡ ಕೆಲಸವನ್ನ ಅವರು ಮಾಡಿಲ್ಲ ಈ ಒಂದು ಪ್ರಕ್ರಿಯೆಗಳು ನಡೆಯುವಂತ ಸಂದರ್ಭದಲ್ಲಿ ಅನ್ನುವಂತ ವಿಚಾರವನ್ನ ಮಂಡನೆ ಮಾಡ್ತಾ ಹೋಗ್ತಾರೆ. ಅದನ್ನು ವಿಶೇಷವಾಗಿ
ಕ್ಯಾಬಿನೆಟ್ ನಿರ್ಣಯವನ್ನ ಅವರು ತಿರಸ್ಕಾರ ಮಾಡಿದ್ದಾರೆ ಅಂದ್ರೆ ರಾಜ್ಯಪಾಲರು. ಆದರೆ ತಿರಸ್ಕಾರ ಮಾಡುವ ಕಾರಣದಲ್ಲಿ ಯಾವ ಕಾರಣಕ್ಕೆ ನಾವು ತಿರಸ್ಕಾರವನ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಇಲ್ಲ. ಆ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಎದುರಾಗುತ್ತೆ, ಅಂದ್ರೆ 100 ಪೇಜ್ಗಳಲ್ಲಿ ಅಂದ್ರೆ ಆ ಒಂದು ಕ್ಯಾಬಿನೆಟ್ನ ನಿರ್ಣಯವನ್ನು ಕೊಟ್ಟಿರೋ ಸಂದರ್ಭದಲ್ಲಿ ಕೂಡ ಒಂದೇ ಒಂದು ಅಂಶವನ್ನ ಉಲ್ಲೇಖ ಮಾಡದೇ ಇರುವಂತಹದ್ದು, ಇಲ್ಲ ಒಂದು ಕಡೆ ಪ್ರಿಜುಡೀಸ್ ಆಗಿ ಪೂರ್ವಾಗ್ರಹ ಪೀಡಿತವಾಗಿ ರಾಜಕೀಯ ದುರುದ್ದೇಶದಿಂದ ಈ ರೀತಿಯಾದಂತಹ ಅನುಮತಿಯನ್ನ ಕೊಡಲಾಗಿದೆ ಅನ್ನುವಂಥದ್ದು. ಮತ್ತೆ ಸಿದ್ದರಾಮಯ್ಯ ಅವರು ಎಲ್ಲಿಯೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಅಂದ್ರೆ ಕೆಲಸವನ್ನ ಮಾಡಿಲ್ಲ. ಈ ಪ್ರಕರಣಕ್ಕೂ ಸಿದ್ದರಾಮಯ್ಯ ಅವರು 10 ಮೈಲಿ ದೂರ ಇದ್ದಾರೆ. ಹೇಗೆ ಈ ಒಂದು ಪ್ರಕರಣಕ್ಕೆ ಅವ್ರನ್ನ ಕನೆಕ್ಟ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಮತ್ತೆ 17A ಯಾವಾಗ ಈ 17A ಅಡಿ ಒಂದು ಪೂರ್ವಾನುಮತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ಅದರಲ್ಲಿ 17A ಅಡಿ ಪೂರ್ವಾನುಮತಿ ಕೊಡುವಂಥ ವಿಚಾರದಲ್ಲಿ ಲಲಿತಾ ಕುಮಾರಿ ಪ್ರಕರಣವನ್ನು ಪದೇ ಪದೇ ಉಲ್ಲೇಖವನ್ನು ಮಾಡಲಾಗಿತ್ತು. ಅಂದರೆ ಲಲಿತಾ ಕುಮಾರಿ ಪ್ರಕರಣದಲ್ಲಿ ಹೇಳ್ತಾರೆ, ಯಾವುದೇ ಒಂದು ಕ್ರಿಮಿನಲ್ ಕೇಸು ಅಂದರೆ ಒಬ್ಬ ಪಬ್ಲಿಕ್ ಸರ್ವೆಂಟ್ ವಿರುದ್ಧ ನಡಿಬೇಕು ಅನ್ನುವಂಥದ್ದಾದರೆ ಆವಾಗ ತನಿಖಾಧಿಕಾರಿ ಸಕ್ಷಮ ಪ್ರಾಧಿಕಾರದ ವಿರುದ್ಧ ಅಂದರೆ ಒಬ್ಬ ಅಧಿಕಾರಿಯಾಗಿದ್ದರೆ ಆ ಒಂದು ಇಲಾಖೆಯ ಹಿರಿಯ ಅಧಿಕಾರಿಯಿಂದ, ಅಥವಾ ಶಾಸಕರಾಗಿದ್ದರೆ ಸ್ಪೀಕರ್ ಕಡೆಯಿಂದ, ಅಥವಾ ಮಂತ್ರಿಗಳು ಅಥವಾ CM ಆಗಿದ್ದರೆ ರಾಜ್ಯಪಾಲರಿಂದ ಪಡೆದುಕೊಳ್ಳುವಂಥ ಒಂದೇನು ಸ್ಯಾಂಕ್ಷನ್ ಇದೆ, ಯಾವಾಗ ಪಡೆದುಕೊಳ್ಬೇಕು ಅನ್ನುವಂಥದ್ದು ತನಿಖಾಧಿಕಾರಿ ಪಡ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾರೆ. ಆದರೆ ಕಳೆದ ವರ್ಷ ಇದೇ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಡಾಕ್ಟರ್ ಅಶೋಕ್ ಪ್ರಕರಣದಲ್ಲಿ ಒಂದು ಸ್ಪಷ್ಟವಾಗಿ ಒಂದು ಆದೇಶವನ್ನು ಮಾಡಿದ್ದಾರೆ. ಯಾವುದೇ 17A ಅಡಿಯಲ್ಲಿ ಸಕ್ಷಮ ಪ್ರಾಧಿಕಾರ ಒಂದು ಪೂರ್ವಾನುಮತಿಯನ್ನು ಕೊಡಬೇಕು ಅನ್ನುವಂಥದ್ದಾದ್ರೆ ಪೂರ್ವಾನುಮತಿ ಪಡೆದ ನಂತರವೇ ಖಾಸಗಿ ದೂರುಗಳು ದಾಖಲಾಗಬೇಕು ಅನ್ನುವಂಥ ಒಂದು ವಿಚಾರವನ್ನು ಅಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಅಭಿಷೇಕ್ ಮನು ಸಿಂಘವಿ ಅವರು ವಾದವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಈಗ ಇಲ್ಲಿರುವಂಥ ಪ್ರಶ್ನೆ ಅದು, ಅಂದ್ರೆ ನೀವು ಹೇಳ್ತಾ ಇದ್ರಿ ಲಲಿತಾ ಕುಮಾರಿ ಪ್ರಕರಣದ ಪ್ರಕಾರ ತನಿಖಾಧಿಕಾರಿ ಕೇಳಬೇಕು ಅಂತ, ಆದರೆ ನಾನೇ ಒಂದು ಕಳೆದ ವರ್ಷ ಮಾಡಿದಂಥ ಒಂದು ಆದೇಶದಲ್ಲಿ ಏನಂದ್ರೆ ಉಲ್ಲೇಖ ಮಾಡಲಾಗಿದೆ, ಅಂದ್ರೆ ಕ್ರಿಮಿನಲ್ ಪಿಟಿಷನ್ ಸ್ಟಾರ್ಟ್ ಆಗಬೇಕು ಅಂದ್ರೆ ದೂರದಾರರೇ ಅಂದ್ರೆ ಮೂರನೇ ವ್ಯಕ್ತಿ ಆಗಲಿ ಖಾಸಗಿ ದೂರದಾರರೇ ಅದನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದಾದಾಗ ತನಿಖಾಧಿಕಾರಿ ಎಲ್ಲಿಂದ ಅದನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಮರು ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಅಭಿಷೇಕ್ ಮನು ಸಿಂಘವಿ ಅವರ ಬಳಿ ಯಾವುದೇ ರೀತಿಯಾದಂಥ ಉತ್ತರಗಳು ಇರಲಿಲ್ಲ. ಸೊ ಅಂದ್ರೆ 5:30 ಸುಮಾರಿಗೆ ಅಭಿಷೇಕ್ ಮನು ಸಿಂಘವಿ ಅವರು ಅವ್ರ ವಾದವನ್ನ ಮುಗಿಸಿ ಹೊರಗಡೆ ಅಂದ್ರೆ ಹೋಗ್ತಾರೆ. ಅದಾದ ನಂತರ CM ಪರವಾಗಿ ಅಂದ್ರೆ ಮಾಜಿ ಅಡ್ವೊಕೇಟ್ ಜನರಲ್ ಪ್ರೊಫೆಸರ್ ರವಿವರ್ಮ ಕುಮಾರ್ ಒಂದು ವಾದವನ್ನ ಮಾಡಲಿಕ್ಕೆ ಮುಂದಾದ ಸಂದರ್ಭದಲ್ಲಿ 5 ದಶಕಗಳ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯ ಅವರು ಯಾವುದೇ ಒಂದು ಕಳಂಕವನ್ನ ಅವರು ಹೊಂದಿಲ್ಲ, ಅವರ ಮೇಲೆ ಯಾವುದೂ ಇಲ್ಲ. ಅಂದ್ರೆ ಈ ಎಲ್ಲ ವ್ಯವಹಾರಗಳು ಏನು ನಡೀತಾ ಇದ್ರು ಕೂಡ ಅಂದ್ರೆ ಈ ಭೂಮಿ ಕೆಸರೆ ಗ್ರಾಮದ ಭೂಮಿಯನ್ನ ಖರೀದಿ ಆಗಲಿ, ಭೂ ಪರಿವರ್ತನೆ ಆಗಲಿ, ಬದಲಿ ಸೈಟ್ ಆಗಲಿ ಎಲ್ಲವೂ ಕೂಡ ನಡೆದಿರುವಂತದ್ದು ಸಿದ್ದರಾಮಯ್ಯ ಅವರ ಬಾಮೈದನ ಹೆಸರಿಗೆ ಮತ್ತೆ ಅವರ ಪತ್ನಿ ಹೆಸರಿಗೆ. ಅದರಲ್ಲಿ ಎಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರು ನೇರವಾಗಿ ಭಾಗಿಯಾಗಿಲ್ಲ. ಒಂದು ಜುಜುಬಿ ಸೈಟಿಗಾಗಿ ಈ ರೀತಿಯಾಗಿ ಅವರು ಕಾನೂನು ಉಲ್ಲಂಘನೆ ಮಾಡ್ತಾರಾ ಅಥವಾ ತಪ್ಪು ಮಾಡ್ತಾರಾ ಅಂತ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಜುಜುಬಿ ಅನ್ನೋ ಪದವನ್ನ ಏನು ಬಳಕೆ ಮಾಡಿದ ಸಂದರ್ಭದಲ್ಲಿ ಜಡ್ಜ್ ಹೇಳ್ತಾರೆ, ಈ ಒಂದು ಸೈಟ್ಗಳ ಬೆಲೆ 55 ಕೋಟಿ ಅಂತ ಹೇಳಲಾಗ್ತಾ ಇದೆ. ಅದು ಇಲ್ಲಿ ಮ್ಯಾಟರ್ ಇರುವಂತದ್ದು. ಹಾಗಾಗಿ ಈ ಸಂಬಂಧಪಟ್ಟ ಈ ಮಟ್ಟಕ್ಕೆ ಬಂದಿದೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಹೋಗ್ತಾರೆ. ಮತ್ತೆ TJ ಅಬ್ರಾಮ್ ಏನಿದ್ದಾರೆ, TJ ಅಬ್ರಾಮ್ ಅವರು ಒಬ್ರು ಎಬಿಚುಯಲ್ ಏನೋ ಈ ರೀತಿಯಾದಂಥ ಲಿಟಿಗೆಂಟ್ ಇದ್ದಾರೆ. ಇದೇ ರೀತಿ ಲಿಟಿಗೇಷನ್ಗಳನ್ನು ಹಾಕುವಂಥದ್ದೇ ಅವರ ಏನೋ ಒಂದು ಹವ್ಯಾಸ ಆಗಿದೆ. ಅವರ ವಿರುದ್ಧ ಸುಪ್ರೀಂ ಕೋರ್ಟ್ 25 ಲಕ್ಷ ರೂಪಾಯಿ ಒಂದು ದಂಡವನ್ನು ವಿಧಿಸಿದೆ. ಆದರೆ ಒಬ್ಬರು KS ಅಧಿಕಾರಿ ಅವರಿಂದ ಸುಲಿಗೆ ಮಾಡುವಂಥ ಒಂದು ಆರೋಪ ಅವ್ರ ಮೇಲೆ ಇದೆ ಅನ್ನುವಂಥ ಒಂದು ಗಂಭೀರವಾದ ಆರೋಪವನ್ನು ಮಾಡ್ತಾರೆ. ಅದಕ್ಕೆ ಕೌಂಟರ್ ಆಗಿ TJ ಅಬ್ರಾಮ್ ಅವರ ಪರ ವಕೀಲರಾದ ರಂಗನಾಥ್ ರೆಡ್ಡಿ ಅವರು ಒಂದು ಕೌಂಟರ್ನ ಕೊಡ್ತಾರೆ. ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಏನೋ ಒಂದು 25 ಲಕ್ಷ ದಂಡ ಆಗಿದೆ ಅನ್ನೋದನ್ನ ಅದನ್ನು 1 ಲಕ್ಷಕ್ಕೆ ಕಡಿಮೆ ಮಾಡಲಾಗಿದೆ. ಮತ್ತೆ KS ಅಧಿಕಾರಿ ವಿರುದ್ಧ ಸುಲಿಗೆ ಪ್ರಕರಣ ಇದೆ, ಅದಕ್ಕೆ ಇವರು ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನುವಂಥ ಪ್ರಸ್ತಾಪವನ್ನು ಮಾಡಿದ ಸಂದರ್ಭದಲ್ಲಿ ಜಡ್ಜ್ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಈ ರೀತಿಯಾದಂತಹ ವಿಜುವಲ್ ಬ್ಲೋಯರ್ ಅಂದ್ರೆ ಯಾವುದೇ ಒಂದು ಅಕ್ರಮಗಳು ಹಗರಣಗಳು ನಡೆದ ಸಂದರ್ಭದಲ್ಲಿ ಅದನ್ನು ಬೆಳಕಿಗೆ ತರುವಂತಹ ವ್ಯಕ್ತಿಗಳ ವಿರುದ್ಧ ಈ ರೀತಿಯಾದಂತಹ ಆರೋಪಗಳು ಸರ್ವೇ ಸಾಮಾನ್ಯ. ಅದನ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಕರಣದಲ್ಲಿ ಏನೆಲ್ಲ ದಾಖಲೆಗಳಿದೆ, ಆರೋಪಗಳಿದೆ, ಆರ್ಗ್ಯುಮೆಂಟ್ಗಳಿದೆ, ಅದರ ಮೇಲೆ ನಾವು ನಿರ್ಣಯ ಮಾಡಬೇಕೇ ಹೊರತು ಈ ರೀತಿಯಾದಂತಹ ಆರೋಪಗಳಿಗೆ ಇಲ್ಲಿ ಹೆಚ್ಚು ಮನ್ನಣೆ ಕೊಡುವಂತಹ ಸಾಧ್ಯತೆಗಳು ಕಡಿಮೆ ಅನ್ನುವಂಥ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಭೂಮಿಗೆ ಸಂಬಂಧಪಟ್ಟಂತೆ 1992ರಿಂದ ಅಂದ್ರೆ 2024ರವರೆಗೂ ಏನು ಸೈಟ್ ಹಂಚಿಕೆ ಆಗಿದೆ, ಆ ಸಂಬಂಧಪಟ್ಟಂತೆ ನಡೆದಂಥ ಪ್ರಕ್ರಿಯೆಗಳಲ್ಲಿ ಒಂದಷ್ಟು ವಿಚಾರಗಳಲ್ಲಿ ರವಿವರ್ಮ ಕುಮಾರ್ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಈ ಜಮೀನು ದೇವರಾಜಿಂದ ಖರೀದಿ ಮಾಡಲಾಗಿದೆ ಮಲ್ಲಿಕಾರ್ಜುನ ಸ್ವಾಮಿ ಅವರು. ಮಲ್ಲಿಕಾರ್ಜುನ ಸ್ವಾಮಿಗೆ ಯಾವುದೇ ರೀತಿಯಾಗಿ ಈ ಅಂದ್ರೆ ದೇವರಾಜ್ಗೆ ಈ ಒಂದು ಜಮೀನನ್ನು ಮಾರಾಟ ಮಾಡುವ ಹಕ್ಕೇ ಇಲ್ಲ ಅಂತೇಳಿ ಅವರೇನು ಉಲ್ಲೇಖ
ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ರವಿವರ್ಮ ಕುಮಾರ್ ಹೇಳುವಂತಹದ್ದು, ನಿಂಗನಿಗೆ ಈ ಒಂದು ಜಾಗವನ್ನು ಒಂದು ಹರಾಜಿನಲ್ಲಿ ಅವಾರ್ಡ್ ಮಾಡಲಾಗುತ್ತೆ. ಆ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಪೌತಿ ಖಾತೆ ಬಂದಿದೆ. ಇನ್ನುಳಿದ ಇಬ್ಬರು ಸಹೋದರರಿದೆ, ಅವರು ಒಂದು ಸೆಟಲ್ಮೆಂಟ್ ಡೀಡ್ ಅನ್ನ ಮಾಡಿದೆ, ಅಂದ್ರೆ ರೈಟ್ ರಿಲೀಸ್ ಡೀಡ್ ಗಳನ್ನ ಮಾಡಿಕೊಂಡು ಆ ಮೂಲಕ ದೇವರಾಜ್ ಅವರಿಗೆ ಸಂಪೂರ್ಣವಾದ ಅಧಿಕಾರವನ್ನ ಕೊಡಲಾಗಿರುವಂತದ್ದು. ಅದಾದ ನಂತರ ಮೂಡ ಒಂದು ಅಕ್ವೈರ್ನ ಮಾಡುತ್ತೆ, ಆಮೇಲೆ ಡಿನೋಟಿಫಿಕೇಶನ್ ಆಗುತ್ತೆ. ಡಿನೋಟಿಫಿಕೇಶನ್ ಅಂದ್ರೆ ಇಲ್ಲ ನೋಟಿಫಿಕೇಶನ್ ಡಿನೋಟಿಫಿಕೇಶನ್ ಆದ ನಂತರ ಅದು ಒಂದು ಕೃಷಿ ಭೂಮಿ ಆಗಿತ್ತು ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ ಸಂದರ್ಭದಲ್ಲಿ ದಾಖಲೆಗಳಲ್ಲಿ ಇವತ್ತಿಗೂ ಕೂಡ ಅದು ಮೂಡ ವಶದಲ್ಲಿದೆ, ಅಲ್ಲಿ ಸೈಟ್ಗಳಾಗಿದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ನ್ಯಾಯಮೂರ್ತಿಗಳು ಕೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ ಕೌಂಟರ್ ಆಗಿ ಒಂದಷ್ಟು ದಾಖಲೆಗಳನ್ನ ಕೊಡುವಂತ ಕೆಲಸಗಳನ್ನ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಒಂದು ಕೆಸರೆ ಗ್ರಾಮ ಅನ್ನುವಂಥದ್ದೇ ಇಲ್ಲ ಅನ್ನುವಂಥದ್ದು ಏನು ಟಿ.ಜೆ. ಅಬ್ರಾಹಂ ಪರ ವಕೀಲರ ವಾದ ಆಗಿತ್ತು. ಇದು ಕೇವಲ ಈ ಭೂಮಿ ಇದೆ, ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಅನ್ನುವಂಥ ಜಾಗವೇ ಇಲ್ಲ, ಕೇವಲ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಆ ದಾಖಲೆಗಳನ್ನ ನೀಡಿ ಬದಲಿ ಸೈಟ್ಗಳನ್ನ ಪಡ್ಕೊಳ್ಳುವಂಥ ಕೆಲಸಗಳಾಗ್ತಾ ಇದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪರವಾಗಿ ರವಿವರ್ಮ ಕುಮಾರ್ ಒಂದು ವಿಚಾರವನ್ನು ಉಲ್ಲೇಖ ಮಾಡ್ತಾರೆ. ಕೆಸರೆ ಗ್ರಾಮ ಇದೆ, 2011ರಲ್ಲಿ ಸೆನ್ಸಸ್ ಅಂದ್ರೆ ಜನಗಣತಿಯ ವಿಚಾರದ ಅಂದ್ರೆ ಆ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡುವ ಮೂಲಕ ಕೆಸರೆ ಗ್ರಾಮ ಇದೆ, ಅಲ್ಲಿ ಒಂದು ಜನರು ವಾಸವಾಗಿದ್ದಾರೆ, ಅಲ್ಲಿ ಶಾಲೆ ಇದೆ, ಆಸ್ಪತ್ರೆ ಇದೆ, ಬೇರೆ ಎಲ್ಲಾ ರೀತಿಯಾದಂತಹ ಒಂದು ಸಾರ್ವಜನಿಕ ವ್ಯವಸ್ಥೆಗಳು ಕೂಡ ಅಲ್ಲಿರುವಂತಹದ್ದು. ಅಲ್ಲಿ ಏನೋ ಒಂದು 4,000 ಆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ 4,000 ಎಕರೆ ಜಮೀನು ಇದೆ ಅನ್ನುವಂಥದ್ದನ್ನ ಎಲ್ಲವನ್ನು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಅಂತಿಮವಾಗಿ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಬರ್ತಾ ಹೋಗುತ್ತೆ. ಅಂದ್ರೆ ಜಮೀನನ್ನ ಎಲ್ಲಿ ವಶಕ್ಕೆ ಪಡೆದುಕೊಳ್ತಿರ್ತಾರೋ ಅದೇ ಜಾಗದಲ್ಲೇ ಸೈಟನ್ನು ಕೊಡಬೇಕೇ ಹೊರತು ಬೇರೆ ಇನ್ನೊಂದು ಜಾಗದಲ್ಲಿ ಕೊಡಬಾರದು ಅನ್ನುವಂಥದ್ದು ಕಾನೂನಲ್ಲಿ ಇದೆ. ಸೊ ಹಾಗಾಗಿ ಉದಾಹರಣೆಗೆ ಇಲ್ಲಿ ಚಿಂತಾಮಣಿಯಲ್ಲಿ ಜಮೀನನ್ನು ವಶಕ್ಕೆ ಪಡ್ಕೊಂಡು ಸದಾಶಿವನಗರದಲ್ಲಿ ಏನು ಜಮೀನನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಟಿ.ಜೆ. ಅಬ್ರಾಹಂ ಪರ ವಕೀಲರು ಹೇಳಿದರೆ, ಇನ್ನು ಸಿ.ಎಂ.ಐ. ಕೃಷ್ಣ ಪರ ವಕೀಲರು ಜಿಗಣಿಯಲ್ಲಿ ಭೂಮಿಯನ್ನು ವಶಕ್ಕೆ ಪಡೆದು ಇಂದ್ರನಗರದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಜಯನಗರದಲ್ಲಿ ಪಡೆದು ಅಂದ್ರೆ ಬಸವನಗುಡಿಯಲ್ಲಿ ಕೊಟ್ಟರು ಓಕೆ, ಆದರೆ ಎಲ್ಲೋ ಒಂದು ಕಡೆ ಕಡಿಮೆ ಬೆಲೆ ಇರುವಂತಹ ಜಾಗದಲ್ಲಿ ಜಮೀನನ್ನು ಪಡ್ಕೊಂಡು ಹೆಚ್ಚು ಬೆಲೆ ಮಾರ್ಕೆಟ್ ಬೂಮ್ ಆಗ್ತಾ ಇರುವಂತಹ ಜಾಗದಲ್ಲಿ ಕೊಟ್ಟಿರುವಂತದ್ದೇನಿದೆ ಅದು ಸರಿಯಲ್ಲ. ಮತ್ತೆ ಮೈಸೂರಿನ ವಿಜಯನಗರದಲ್ಲಿ ಪಾರ್ವತಿ ಅವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅಲ್ಲಿ ಸೈಟನ್ನು ಕೊಟ್ಟಿಲ್ಲ ಅನ್ನುವಂಥ ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. 2020ರಲ್ಲಿ ಒಂದು ಮೂಡ ಸಭೆಯಲ್ಲಿ ಯತೀಂದ್ರ ಇದ್ರು ಅಂತ ಹೇಳ್ತಾರೆ, ಆದರೆ ಯತೀಂದ್ರ ಅವರು ಯಾವುದೇ ರೀತಿ ಅಂತ ಶಿಫಾರಸ್ ಆಗಲಿ ಅಲ್ಲಿ ಏನು ಮಾತಾಡಿಲ್ಲ, ಅವ್ರದ್ದೇನೋ ಪಾತ್ರ ಇಲ್ಲ ಅನ್ನುವಂಥದ್ದು. ಹೀಗೆ ಹಲವು ವಿಚಾರಗಳನ್ನ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಇಡೀ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಲಯ ಒಂದು ಆದೇಶವನ್ನ ಕಾಯ್ದಿರಿಸಿದೆ, ಮತ್ತೆ ಮಧ್ಯಂತರ ಆದೇಶವನ್ನು ಏನು ಕೊಡಲಾಗಿತ್ತು, ಈ ಆದೇಶದ ಅಂತಿಮ ತೀರ್ಪು ಬರೋವರೆಗೂ ಕೆಳ ನ್ಯಾಯಾಲಯದಲ್ಲಿ ಯಾವುದೇ ಆದೇಶ ಆಗಬಾರ್ದು ಅಂತ ಮಧ್ಯಂತರ ಆದೇಶ ಏನಿದೆ ಅದು ಮುಂದುವರಿಕೆಯಾಗಿ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಮುಂದಿನ ವಾರ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಅಂತಿಮ ಆದೇಶ ಬರುವಂತ ಸಾಧ್ಯತೆಗಳಿದ್ದು ಸಿಎಂ ಅವರ ಒಂದು ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರದ್ದು ತನಿಖೆ ನಡೆಯುತ್ತಾ ಇಲ್ವಾ, ಸೊ ಒಂದು ಪ್ರಮುಖವಾದ ನಿರ್ಧಾರ ಮುಂದಿನ ವಾರ ಹೊರಗೆ ಬೀಳುವಂತಹ ಸಾಧ್ಯತೆಗಳಿರುವಂತಹದ್ದು. ಪ್ರಗತಿ, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.